ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ಇದು ನೆಕ್ಸ್ಟ್ ನಿಮಗೆ TET ಪರೀಕ್ಷೆ ಆದಾಗ ಹಾಗೆಯೇ HSTR GPSTR PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಇದೆ. ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿ ರೂಪಿತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಎರಿಕ್ಸನ್ ರವರು ಏನು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ಇನ್ನು ರೂಪಿಸಿದ್ದಾರೆ, ಸೊ ಅವರ ಒಂದು ಸಿದ್ಧಾಂತ ಯಾವ ಸಿದ್ಧಾಂತವನ್ನು ಆಧರಿಸಿ ಅಥವಾ ಆಧರಿತ ರೂಪಿತವಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿರೋದು. ಸೊ ಆಯ್ಕೆಗಳು ನೋಡಿ, ಕೋಲ್ಬರ್ಗ್ ಸಿದ್ಧಾಂತ, ಫ್ರಾಯ್ಡ್ ರವರ ಸಿದ್ಧಾಂತ, ಪಾವ್ಲೋವ್ ರವರ ಸಿದ್ಧಾಂತ, ಪಿಯಾಜೆ ಅವರ ಸಿದ್ಧಾಂತ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ? ಎಸ್, ಆಪ್ಷನ್ 2 ಫ್ರಾಯ್ಡ್ ರವರ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಆಯ್ಕೆಯಾಗುತ್ತೆ. ಸೊ ಇಲ್ಲಿ ಎರಿಕ್ಸನ್ ರವರು ರೂಪಿಸಿದಂತಹ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಏನಿದೆ, ಸಿಗ್ಮಂಡ್ ಫ್ರಾಯ್ಡ್ ರವರ ಮಾನಸಿಕ ಲೈಂಗಿಕ ವಿಕಾಸ ಸಿದ್ಧಾಂತವನ್ನ ಆಧಾರವಾಗಿ ತಗೊಂಡು ಇದನ್ನ ಡೆವಲಪ್ ಮಾಡಿರ್ತಾರೆ. ಓಕೆನಾ? ಸೊ ಫ್ರಾಯ್ಡ್ ರವರ ಸಿದ್ಧಾಂತ ಏನಿದೆ, ಬಾಲ್ಯದಲ್ಲಿ ಲೈಂಗಿಕ ಚಾಲನೆಗಳ ಮೇಲೆ ಕೇಂದ್ರೀಕರಿಸಿದ್ರೆ, ಎರಿಕ್ಸನ್ ರವರ ಒಂದು ಸಿದ್ಧಾಂತ ಏನಿದೆ ವ್ಯಕ್ತಿಯ ಜೀವನದ ಎಲ್ಲ ಹಂತಗಳಲ್ಲಿಯೂ ಕೂಡ ಸಾಮಾಜಿಕ ಅನುಭವಗಳು ಮತ್ತು ಸಾಂಸ್ಕೃತಿಕ ಪರಿಣಾಮಗಳನ್ನು ಮಹತ್ವಪೂರ್ಣ ಅಂತ ಹೇಳಿ ಪರಿಗಣನೆ ಮಾಡುತ್ತೆ ಈ ಒಂದು ಸಿದ್ಧಾಂತ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಫ್ರಾಯ್ಡ್ ರವರ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಎರಿಕ್ಸನ್ ರವರು ಫ್ರಾಯ್ಡ್ ರವರ ಸಿದ್ಧಾಂತವನ್ನು ಆಧಾರವಾಗಿ ತಗೊಂಡು ಅದನ್ನು ವಿಸ್ತರಿಸಿ ವ್ಯಕ್ತಿಯ ಜೀವನದ ಎಲ್ಲ ಹಂತಗಳಲ್ಲಿಯೂ ಕೂಡ ಮನೋಸಾಮಾಜಿಕ ಅಭಿವೃದ್ಧಿಯನ್ನು ವಿವರಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಫ್ರಾಯ್ಡ್ ರವರ ಸಿದ್ಧಾಂತ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ನೋಡಿ, ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿನ್ನತೆಯನ್ನು ಹೊಂದಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ, ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿನ್ನತೆಯನ್ನು ಹೊಂದಿರುವುದು ಡ್ಯಾಶ್ ಅಂತ. ವಿಕಾಸದ ಸರಣಿ, ಬೆಳವಣಿಗೆ ಮತ್ತು ವಿಕಾಸದ ತತ್ವ, ವಿಕಾಸದ ಸಾಮಾನ್ಯ ಸಾಮರ್ಥ್ಯ ಮತ್ತು ವಿಕಾಸದ ದರ ಅಂತ ಕೇಳಿದ್ದಾರೆ, ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ? ಎಸ್, ಆಪ್ಷನ್ 4 ವಿಕಾಸದ ದರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ನಲ್ಲಿ ಇದನ್ನು ಡೆವಲಪ್ಮೆಂಟಲ್ ರೇಟ್ ಅಂತ ಹೇಳಿ ಕರಿತೀವಿ. ಸೊ ಹೇಗೆ ಇದನ್ನು ಈ ಒಂದು ಆಯ್ಕೆ ಹೇಗೆ ಕರೆಕ್ಟ್ ಅಂತ ನೋಡ್ತಾ ಹೋಗೋದಾದರೆ, ಪ್ರತಿಯೊಬ್ಬ ಕಲಿಕಾಕಾರನಿಗೂ ಕೂಡ ಯಾರಿಗೆ ಕಲಿಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಶೈಕ್ಷಣಿಕ, ಮಾನಸಿಕ, ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆಯ ದರ ಬೇರೆ ಬೇರೆಯಾಗಿರುತ್ತೆ. ಸೊ ಇದರಿಂದ ಅವರು ಕಲಿತಕ್ಕಂತಹ ಒಂದು ಶೈಲಿ ಆಗಿರಬಹುದು, ಸಾಮರ್ಥ್ಯ ಆಗಿರಬಹುದು ಮತ್ತು ಪ್ರಗತಿ, ಇದೆಲ್ಲದರಲ್ಲೂ ಕೂಡ ನಾವು ಬಹಳಷ್ಟು ಡಿಫ್ರೆನ್ಸ್ನ ನಾವು ಕಾಣ್ತಾ ಹೋಗ್ತೀವಿ. ಇಂತಹ ವೈವಿಧ್ಯತೆಗಳನ್ನು ಐಡೆಂಟಿಫೈ ಮಾಡೋದು ಮತ್ತು ಅದನ್ನು ಗೌರವಿಸೋದು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವೊಂದು ಮಕ್ಕಳು ಓದಬೇಕಾದ್ರೆ ಹಾಗೆ ಗಣಿತದ ಕೆಲವೊಂದು ಕೌಶಲ್ಯಗಳನ್ನು ಬಹಳ ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಮತ್ತು ಇನ್ನು ಕೆಲವು ಮಕ್ಕಳು ಅದೇ ಓದುವಿಕೆಯನ್ನು ಮತ್ತು ಅದೇ ಗಣಿತದ ಕೌಶಲ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಮಯವನ್ನು ತಗೊಳ್ತಾರೆ. ಸೊ ಈ ವ್ಯತ್ಯಾಸಗಳೇನಿದೆ ಅವರ ವೈಯಕ್ತಿಕ ವಿಕಾಸದ ದರದಿಂದ ಉಂಟಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ 4 ವಿಕಾಸದ ದರ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಕಾರಕವು ಶೈಕ್ಷಣಿಕ ಹಿಂದುಳಿಯುವಿಕೆಗೆ ಕಾರಣವಾಗಿಲ್ಲ ಅಂತ. ಶೈಕ್ಷಣಿಕವಾಗಿ ಹಿಂದೆ ಉಳಿಯೋದಕ್ಕೆ ಯಾವುದು ಕಾರಣ ಆಗಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸೊ ಆಯ್ಕೆಗಳು ನೋಡಿ ಇಲ್ಲಿ: ಕಳಪೆ ಸಮಾಜೋ ಆರ್ಥಿಕ ಸ್ಥಿತಿಯ ಕುಟುಂಬ, ಶಾಲೆಯಲ್ಲಿ ಕಳಪೆ ಶೈಕ್ಷಣಿಕ ವಾತಾವರಣ, ಕುಟುಂಬ ಉದ್ಯೋಗ ಮತ್ತು ಕುಟುಂಬದಲ್ಲಿನ ಕಳಪೆ ಭಾವನಾತ್ಮಕ ವಾತಾವರಣ. ಸೊ ಇಷ್ಟರಲ್ಲಿ ಯಾವ ಒಂದು ಕಾರಕ ಅಥವಾ ಯಾವ ಒಂದು ಅಂಶ ಶೈಕ್ಷಣಿಕ ಹಿಂದುಳಿಯುವಿಕೆಗೆ ಕಾರಣವಾಗಿಲ್ಲ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ? ಎಸ್, ಆಪ್ಷನ್ 3 ಕುಟುಂಬದ ಉದ್ಯೋಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಪೋಷಕರ ಒಂದು ಉದ್ಯೋಗ ಏನಿದೆ ಶೈಕ್ಷಣಿಕವಾಗಿ ಹಿಂದೆ ಇರೋದಕ್ಕೆ ನೇರವಾಗಿ ಕಾರಣ ಆಗೋದಿಲ್ಲ. ಕುಟುಂಬದ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ, ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ಒದಗಿಸೋದಕ್ಕೆ ನೆರವಾಗುತ್ತೆ. ಆದರೆ ಪೋಷಕರು ಮಕ್ಕಳ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳದೇ ಇದ್ದರೆ ಅಥವಾ ಮಕ್ಕಳಿಗೆ
ಸಮಯವನ್ನು ನೀಡದೇ ಇದ್ದರೆ ಇದು ಪ್ರಭಾವ ಬೀರ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಆದರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಕುಟುಂಬ ಉದ್ಯೋಗ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಅಂದರೆ ಶೈಕ್ಷಣಿಕ ಹಿಂದುಳಿಯುವಿಕೆಗೆ ಕುಟುಂಬ ಉದ್ಯೋಗ ಅನ್ನೋದು ಯಾವುದೇ ರೀತಿಯಾದಂತಹ ಒಂದು ಕಾರಣ ಆಗಿರೋದಿಲ್ಲ ಅಂತಕ್ಕಂಥದ್ದು. ಇನ್ನು ಮೊದಲನೇ ಆಯ್ಕೆ ನೋಡಿ, ಕಳಪೆ ಸಮಾಜ, ಆರ್ಥಿಕ ಸ್ಥಿತಿಯ ಕುಟುಂಬ. ಇದು ಶೈಕ್ಷಣಿಕ ಹಿಂದುಳಿಯುವಿಕೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುತ್ತೆ. ಯಾಕೆ ಅಂತಂದರೆ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳೇನಿದ್ದಾವೆ, ಅಂದರೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದೆ ಇರುವಂತಹ ಒಂದು ಫ್ಯಾಮಿಲಿ ಮಕ್ಕಳಿಗೆ ಶೈಕ್ಷಣಿಕ ಸಂಪನ್ಮೂಲಗಳಾಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಹಾಗೆ ಒಳ್ಳೆ ಎಜುಕೇಷನ್ನ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ಕಳಪೆ ಸಮಾಜ ಆರ್ಥಿಕ ಕುಟುಂಬ ಇದು ಕಾರಣ ಆಗುತ್ತೆ, ಶೈಕ್ಷಣಿಕವಾಗಿ ಹಿಂದುಳಿಯುವಿಕೆಗೆ ಕಾರಣ ಆಗುತ್ತೆ ಅಂತ. ಇನ್ನು ಎರಡನೇ ನೋಡಿ, ಇಲ್ಲಿ ಶಾಲೆಯಲ್ಲಿ ಕಳಪೆ ಶೈಕ್ಷಣಿಕ ವಾತಾವರಣ. ಸೊ ಇಲ್ಲಿ ಕೂಡ ಶಾಲೆಯಲ್ಲಿನ ಒಂದು ದುರ್ಬಲ ಶೈಕ್ಷಣಿಕ ವಾತಾವರಣ, ಎನ್ವಿರಾನ್ಮೆಂಟ್ ಏನಿದೆ, ಶಿಕ್ಷಕರು ಮತ್ತು ಮೂಲ ಸೌಕರ್ಯಗಳ ಕೊರತೆ ಆಗಿರ್ಬೋದು, ಆಮೇಲೆ ಪ್ರೇರಣೆಯ ಕೊರತೆ ಆಗಿರ್ಬೋದು, ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿಯುವಿಕೆಗೆ ಕಾರಣ ಆಗುತ್ತೆ. ಇನ್ನು ನಾಲ್ಕನೇ ಆಯ್ಕೆ ನೋಡಿ ಇಲ್ಲಿ ಕುಟುಂಬದಲ್ಲಿನ ಕಳಪೆ ಭಾವನಾತ್ಮಕ ವಾತಾವರಣ ಅಂತ. ಸೊ ಕುಟುಂಬದಲ್ಲಿ ಪ್ರೀತಿಯ ಕೊರತೆ ಆಗಿರ್ಬೋದು, ಹಾಗೆಯೇ ಮನೆಯಲ್ಲಿ ಗಲಾಟೆಗಳಾಗಿರ್ಬೋದು, ಅಸಮಾಧಾನಕರವಾಗಿರುವಂತಹ ವಾತಾವರಣ, ಇದೆಲ್ಲ ಕೂಡ ಏನಾಗ್ತಾ ಹೋಗುತ್ತೆ, ಮಕ್ಕಳ ಒಂದು ಭಾವನೆಗಳಿಗೆ ಹಾನಿ ಉಂಟು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಕೂಡ ಅವರ ಒಂದು ಶೈಕ್ಷಣಿಕ ಸಾಧನೆಗೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ ರಾಂಗ್ ಆನ್ಸರ್. ಸೊ ಕುಟುಂಬದ ಉದ್ಯೋಗ ಯಾವ ಕಾರಣಕ್ಕೂ ಶೈಕ್ಷಣಿಕವಾಗಿ ಹಿಂದುಳಿಯುವಿಕೆಗೆ ಕಾರಣ ಆಗೋದಿಲ್ಲ. ಸೊ ಇದಕ್ಕೆ ಆಪ್ಷನ್ 3 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಎರಿಕ್ಸನ್ ರವರ ಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯ ಹಂತದಲ್ಲಿ ಕಂಡುಬರುವಂತಹ ಪ್ರಮುಖ ಸಂಘರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹದಿಹರೆಯ ಅಂತಂದರೆ 12 ರಿಂದ 18 ವರ್ಷ ವಯಸ್ಸಿನ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳೇನಿದ್ದಾರೆ ಇವರು ಎದುರಿಸ್ತಕ್ಕಂತಹ ಒಂದು ಪ್ರಮುಖ ಸಂಘರ್ಷ ಯಾವುದು ಅಂತ. ಸೊ ಆಯ್ಕೆ ನೋಡಿಲಿ, ನಂಬಿಕೆ, ಅಪನಂಬಿಕೆ, ಆತ್ಮೀಯತೆ, ಒಂಟಿತನ, ಅನನ್ಯತೆ, ಪಾತ್ರಗೊಂದಲ, ಸಮಗ್ರತೆ, ಹತಾಶೆ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ 3 ಅನನ್ಯತೆ, ಪಾತ್ರಗೊಂದಲ. ಸೊ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಯಾಕೆ ಈ ಒಂದು ಆಯ್ಕೆನೇ ಸರಿ ಅಂತ ಹೇಳಿದ್ರೆ, ಈ ಹಂತದಲ್ಲಿ ಹದಿಹರೆಯದವ್ರು ಏನು ಮಾಡ್ತಾರೆ, ತಮ್ಮ ಒಂದು ವೈಯಕ್ತಿಕ ಗುರುತನ್ನು, ಪರ್ಸ್ನಲ್ ಐಡೆಂಟಿಫಿಕೇಷನ್ ಹುಡ್ಕೋದಕ್ಕೆ ಮತ್ತು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರು ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಂಡು ಬೇರೆ ಬೇರೆ ಪಾತ್ರಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ನಂಬಿಕೆಗಳನ್ನು ಅವರು ಅನ್ವೇಷಣೆ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಹಂತವನ್ನು ಅವರು ಯಶಸ್ವಿಯಾಗಿ ನಿಭಾಯಿಸಿದ್ರೆ ಆ ವ್ಯಕ್ತಿಗೆ ಅಥವಾ ವಿದ್ಯಾರ್ಥಿಗೆ ದೃಢವಾದಂತಹ ಒಂದು ಆತ್ಮ ಗುರುತು ಅಂದರೆ ಐಡೆಂಟಿಟಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಈ ಒಂದು ಹಂತದಲ್ಲಿ ಅವರು ಫೇಲ್ಯೂರ್ ಆಯಿತು ಅಂತಂದರೆ ರೋಲ್ ಕನ್ಫ್ಯೂಷನ್, ಪಾತ್ರಗೊಂದಲ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹದಿಹರೆಯ ಅಂತ ಬಂದಾಗ ಹದಿಹರೆಯ ಹಂತದಲ್ಲಿ ಎದುರಿಸ್ತಕ್ಕಂತಹ ಒಂದು ಪ್ರಮುಖ ಸಂಘರ್ಷ ಅಂತ ಹೇಳಿದ್ರೆ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಆಪ್ಷನ್ 3. ಮುಂದಿನ ಒಂದು ಪ್ರಶ್ನೆ, ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ ಆಯ್ಕೆಗಳು ಈ ರೀತಿ ಇದ್ದಾವೆ. ಸೊ ನೀವು ಆಯ್ಕೆಗಳನ್ನ ಓದ್ಕೊಂಡು ವಿಡಿಯೋನ ಪಾಸ್ ಮಾಡಿ ಯಾವುದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂತ ಗೆಸ್ ಮಾಡಿ. ಸೊ ನಾನು ಇದಕ್ಕೆ ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ 3 ಕ್ರಿಯೆ, ಬಿಂಬ, ಪದಗಳು. ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಕಲಿಕೆಯು 3 ಹಂತಗಳಲ್ಲಿ ನಡೀತಾ ಹೋಗುತ್ತೆ. ಮೊದಲನೇದು ಬಂದು ಇನ್ಆಕ್ಟಿವ್ ಸ್ಟೇಜ್, ಕ್ರಿಯಾತ್ಮಕ ಹಂತ. ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಅವರ ದೈಹಿಕ ಕ್ರಿಯೆಗಳ ಮುಖಾಂತರ ಜ್ಞಾನವನ್ನು ಪಡಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಆಟಿಕೆಗಳನ್ನು ಹಿಡ್ಕೊಳ್ಳೋದಾಗಿರ್ಬೋದು ಅಥವಾ ವಸ್ತುಗಳನ್ನು ಸ್ಪರ್ಶಿಸೋ ಮುಖಾಂತರ, ಅಂದರೆ ಅವರ ಆಟ ಸಾಮಾನುಗಳೇನಿರುತ್ತೆ ಅದನ್ನು ಹಿಡ್ಕೊಳ್ಳೋದು ಮತ್ತು ಯಾವುದಾದ್ರೂ ಒಂದು ವಸ್ತುಗಳನ್ನ ಟಚ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ದೈಹಿಕ ಕ್ರಿಯೆಗಳ ಮುಖಾಂತರ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತಾರೆ ಕ್ರಿಯಾತ್ಮಕ ಹಂತದಲ್ಲಿ. ಸೊ ಎರಡನೇ ಹಂತ ಬಂದು ಐಕಾನಿಕ್ ಸ್ಟೇಜ್, ಬಿಂಬಾತ್ಮಕ ಹಂತ ಅಂತ. ಸೊ ಈ ಒಂದು ಸ್ಟೇಜಲ್ಲಿ ಮಕ್ಕಳು ದೃಶ್ಯ ಬಿಂಬಗಳ ಮುಖಾಂತರ ಜ್ಞಾನವನ್ನು ಅವರು ಪ್ರತಿನಿಧಿಸ್ತಾ ಹೋಗ್ತಾರೆ. ಅವರು ವಸ್ತುಗಳ ಚಿತ್ರಗಳನ್ನು ನೋಡಿ ಅಥವಾ ಕಲ್ಪನೆಯನ್ನು ಮಾಡಿಕೊಂಡು ಈ ಒಂದು ಹಂತದಲ್ಲಿ ಅವರು ಕಲಿತಾ ಹೋಗ್ತಾರೆ ಐಕಾನಿಕ್ ಸ್ಟೇಜಲ್ಲಿ. ಇದು ಎರಡನೇ ಒಂದು ಹಂತ. ಇನ್ನು ಮೂರನೇ ಒಂದು ಹಂತ ಬಂದು ಸಿಂಬಾಲಿಕ್ ಸ್ಟೇಜ್, ಪದಾತ್ಮಕ ಹಂತ ಅಥವಾ ಪದಗಳು ಅಂತ ಏನು ಆಪ್ಷನ್ನಲ್ಲಿ ಇದೆ ಅಲ್ಲ, ಸೊ ಅದನ್ನು ಪದಾತ್ಮಕ ಹಂತ ಅಥವಾ ಸಿಂಬಾಲಿಕ್ ಸ್ಟೇಜ್ ಅಂತ
ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸ್ಟೇಜ್ನಲ್ಲಿ ಮಕ್ಕಳು ಭಾಷೆ ಮತ್ತು ಸಂಕೇತಗಳ ಮುಖಾಂತರ ಜ್ಞಾನವನ್ನು ಅವರು ಪಡ್ಕೊಳ್ತಾ ಹೋಗ್ತಾರೆ. ಅಂದರೆ ವರ್ಡ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಿಂಬಲ್ಸ್ಗಳನ್ನು ಬಳಸ್ಕೊಂಡು ಅವರು ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಕ್ರಿಯಾತ್ಮಕ, ಬಿಂಬಾತ್ಮಕ, ಪದಾತ್ಮಕ, ಕ್ರಿಯೆ, ಬಿಂಬ, ಪದಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಈ ಕ್ರಮ ಏನಿದೆ ಮಕ್ಕಳ ಒಂದು ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಗತಿಯನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಮತ್ತು ಶಿಕ್ಷಕರು ಈ ಒಂದು ಹಂತಗಳನ್ನು ಗಮನದಲ್ಲಿ ಇಟ್ಕೊಂಡು ಪಾಠಗಳನ್ನು ರೂಪಿಸೋದು ಉತ್ತಮವಾದಂತಹ ಒಂದು ಚಟುವಟಿಕೆಯಾಗಿರುತ್ತೆ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ, ಶಾಲಾ ಪೂರ್ವ ಹಂತದಲ್ಲಿ ಭಾಷೆ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಶಾಲಾ ಪೂರ್ವ ಹಂತದಲ್ಲಿ ಶಾಲೆಗೆ ಸೇರಿಸುವ ಮೊದಲು ಅಂದರೆ ಏನು ನೀವು ಪ್ರಿ KG, UKG, LKG ಅಂತ ಹೇಳ್ತಿರಲ್ಲ, ಪ್ರೀ ಸ್ಕೂಲ್ ಅಂತ. ಸೊ ಈ ಒಂದು ಹಂತದಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ, ತಿದ್ದುವಿಕೆ, ಪರಿಪಕ್ವತೆ, ಸಾಮಾಜಿಕ ಅನುಕ್ರಿಯೆ, ಅವಲೋಕನ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ? ಎಸ್, ಆಪ್ಷನ್ 3 ಸಾಮಾಜಿಕ ಅನುಕ್ರಿಯೆ, ಸೋಷಿಯಲ್ ಇಂಟರಾಕ್ಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಇದೇ ಆಯ್ಕೆ ಸರಿಯಾದಂತಹ ಉತ್ತರ. ಯಾಕೆ ಅಂತಂದರೆ ಮಕ್ಕಳು ಅವರ ಪೇರೆಂಟ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ಟೀಚರ್ಸ್, ಶಿಕ್ಷಕರ ಜೊತೆಗೆ ಏನು ಕಮ್ಯುನಿಕೇಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಭಾಷೆಯ ಒಂದು ಕೌಶಲ್ಯಗಳನ್ನು ಕಲಿತಾ ಹೋಗ್ತಾರೆ. ಈ ಒಂದು ಸಾಮಾಜಿಕ ಸಂವಹನಗಳು ಮಕ್ಕಳಿಗೆ ಹೊಸ ಹೊಸ ವರ್ಡ್ಸ್ಗಳನ್ನು ಪರಿಚಯ ಮಾಡಿಕೊಡುತ್ತೆ. ಅದರ ಜೊತೆಗೆ ಭಾಷೆಯ ಒಂದು ರಚನೆ ಆಗಿರ್ಬೋದು, ಧ್ವನಿಗಳ ಉಚ್ಚಾರಣೆ ಆಗಿರ್ಬೋದು, ಹಾಗೆಯೇ ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮಕ್ಕಳಿಗೆ ನಾವು ಏನು ಕತೆ ಹೇಳ್ಕೊಡ್ತೀವಿ, ಹಾಗೆ ಹಾಡುಗಳನ್ನು ಹೇಳ್ಕೊಡೋದಾಗಿರ್ಬೋದು, ಮತ್ತು ಕೆಲವೊಂದು ಆಟ ಆಡೋದ್ರ ಮುಖಾಂತರ ಕಮ್ಯುನಿಕೇಟ್ ಮಾಡೋದು, ಇದೆಲ್ಲವೂ ಕೂಡ ಏನಾಗುತ್ತೆ, ಅವರ ಒಂದು ಭಾಷಾ ಬೆಳವಣಿಗೆಯನ್ನು ಪ್ರೋತ್ಸಾಹ ಮಾಡೋ ಹಾಗೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಸಾಮಾಜಿಕ ಅನುಕ್ರಿಯೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 7ನೇ ಪ್ರಶ್ನೆ, ತನ್ನ ತಾಯಿಯು ಸಿಟ್ಟಾಗಬಹುದೆಂದು ತಿಳಿದು ಮಗುವು ತಾಯಿಯ ಗಮನಕ್ಕೆ ತರದೆ ಯಾವುದೇ ವಸ್ತುವನ್ನು ಮುಟ್ಟುತ್ತಿಲ್ಲ. ಇದನ್ನು ಡ್ಯಾಶ್ ಯಾವ ಹಂತ ಅಂತ ಹೇಳಿ ಕರಿತೀವಿ, ಇದು ಯಾವ ಹಂತದಲ್ಲಿ ಬರುತ್ತೆ ಅಂತ. ಸೊ ಆಯ್ಕೆಗಳು ಸಾಂಪ್ರದಾಯಿಕವಲ್ಲದ ಹಂತ, ಸಾಂಪ್ರದಾಯಿಕ ಹಂತ, ಸಾಂಪ್ರದಾಯಿಕ ಪೂರ್ವ ಹಂತ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ ನೋಡಿ, ಮಕ್ಕಳ ಜಗತ್ತಿನಲ್ಲಿ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸುವವರು, ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ. ಸೊ ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚನೆ ಮಾಡುವವರು, ಸೊ ಈ ರೀತಿಯಾಗಿ ಹೇಳಿದ ಯಾರು ಅನ್ನೋದು ಇವಾಗ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ಪಿಯಾಜೆ, ಜೀನ್ ಪಿಯಾಜೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಮಕ್ಕಳ ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸಿದವರು ಜಾನ್ ಪಿಯಾಜೆ ಅಥವಾ ಜೀನ್ ಪಿಯಾಜೆ. ಇವರು ಮಕ್ಕಳ ಜ್ಞಾನದ ಅಭಿವೃದ್ಧಿಯನ್ನು ಒಂದು ಸಕ್ರಿಯ ಪ್ರಕ್ರಿಯೆ ಅಂತ ಹೇಳಿ ಪರಿಗಣನೆ ಮಾಡಿ ಮಕ್ಕಳನ್ನು ಸಣ್ಣ ವಿಜ್ಞಾನಿಗಳು ಅಂತ ಹೇಳಿ ಅವರು ಹೇಳಿರೋ ಅಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 2 ಜೀನ್ ಪಿಯಾಜೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ ನೋಡಿ, ಸಂಜ್ಞಾತ್ಮಕ ವಿಕಾಸದ 3 ಹಂತಗಳನ್ನು ವಿವರಿಸಿರುವ ಮನೋವಿಜ್ಞಾನಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಸಂಜ್ಞಾತ್ಮಕ ವಿಕಾಸದ 3 ಹಂತಗಳನ್ನು ಎಕ್ಸ್ಪ್ಲೇನ್ ಮಾಡಿರುವಂತಹ ಮನೋವಿಜ್ಞಾನಿ ಯಾರು ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ, ಇಲ್ಲಿ ಗ್ಯಾಗ್ನೆ, ಕೊಹ್ಲರ್. ಸೊ 3ನೇ ಆಯ್ಕೆ ಆ್ಯಕ್ಚುಲಿ ವೆಸ್ಲರ್ ಆಗಬೇಕು, ಇಲ್ಲಿ ಕೊಹ್ಲರ್ ಅಂತ ಇದೆ, ವೆಸ್ಲರ್ ಹಾಗೆ ಬ್ರೂನರ್. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾವ ಮನೋವಿಜ್ಞಾನಿ ಸಂಜ್ಞಾತ್ಮಕ ವಿಕಾಸದ 3 ಹಂತಗಳನ್ನು ವಿವರಿಸಿದ್ದಾರೆ ಹಾಗಾದ್ರೆ? ಎಸ್, ಆಯ್ಕೆ 3 ಬ್ರೂನರ್ ಅನ್ನೋದು ಆಯ್ಕೆ 4 ಬ್ರೂನರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಬ್ರೂನರ್ ಅವರು ಮಕ್ಕಳ ಜ್ಞಾನಾತ್ಮಕ ಬೆಳವಣಿಗೆಯ ಅಥವಾ ಸಂಜ್ಞಾತ್ಮಕ ಬೆಳವಣಿಗೆಯ 3 ಹಂತಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಇನ್ಆಕ್ಟಿವ್ ರಿಪ್ರೆಸೆಂಟೇಷನ್, ಕ್ರಿಯಾತ್ಮಕ ಹಂತ. 2ನೇದು ಐಕಾನಿಕ್ ರಿಪ್ರೆಸೆಂಟೇಷನ್, ಹಾಗೆಯೇ 3ನೇದು ಸಿಂಬಾಲಿಕ್ ರಿಪ್ರೆಸೆಂಟೇಷನ್, ಕ್ರಿಯಾತ್ಮಕ, ಚಿತ್ರಾತ್ಮಕ ಹಾಗೆ ಪದಾತ್ಮಕ ಹಂತ ಅಂತ ಹೇಳಿ. ಸೊ ಈ ಹಂತಗಳಲ್ಲಿ ಮಕ್ಕಳು ಭಾಷೆ ಮತ್ತು ಸಂಕೇತಗಳ ಮುಖಾಂತರ ಜ್ಞಾನವನ್ನು ಪ್ರತಿನಿಧಿಸ್ತಾರೆ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ನಲ್ಲಿ. ಈ 3 ಹಂತಗಳನ್ನ ಸಾಂಪ್ರದಾಯಿಕ ವಿಕಾಸದ ಹಂತ ಅಂತ ಹೇಳಿ ಪರಿಗಣಿಸಬಹುದು. ಯಾಕೆ ಅಂತ ಹೇಳಿದ್ರೆ ಬ್ರೂನರ್ ಅವರ ಪ್ರಕಾರ ಮಕ್ಕಳ ಜ್ಞಾನಾಭಿವೃದ್ಧಿ ಕ್ರಮಬದ್ಧವಾಗಿ ಈ ಒಂದು ಹಂತಗಳನ್ನು ಅನುಸರಿಸುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ಬ್ರೂನರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ.
ಮುಂದಿನ ಪ್ರಶ್ನೆ, ವಿಕಾಸ, ಸಂಬಂಧ, ಕ್ರಿಯೆಗಳು ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ವಿಕಾಸ ಮತ್ತು ಸಂಬಂಧ ಹಾಗೆ ಕ್ರಿಯೆ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಯಾರು ಡೆವಲಪ್ ಮಾಡಿದ್ರು ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳನ್ನ ನೋಡಿ, ಸ್ಕಿನ್ನರ್, ವೆಸ್ಲರ್, ಹ್ಯಾವಿಗಸ್ಟ್ ಹಾಗೆ ಜೇರ್ಸಲ್ಟ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ 3 ಹ್ಯಾವಿಗಸ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಹ್ಯಾವಿಗಸ್ಟ್ ಅವರು 1948 1948ರಲ್ಲಿ ಅವರು ಒಂದು ಕೃತಿಯನ್ನು ಬರೀತಾರೆ. ಯಾವುದು ಅಂತ ಹೇಳಿದ್ರೆ ಡೆವಲಪ್ಮೆಂಟಲ್ ಟಾಸ್ಕ್ಸ್ ಆ್ಯಂಡ್ ಎಜುಕೇಷನ್ ಅಂತ ಹೇಳಿ. ಸೊ ಈ ಒಂದು ಕೃತಿಯಲ್ಲಿ ಮಾನವ ಅಭಿವೃದ್ಧಿಯನ್ನು ಸ್ಟೆಪ್ ಬೈ ಸ್ಟೆಪ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಪ್ರತಿ ಸ್ಟೆಪ್ಪಲ್ಲೂ ಕೂಡ ನಿರ್ದಿಷ್ಟ ವಿಕಾಸದ ಕಾರ್ಯಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ. ಅವರು ಈ ಒಂದು ಕಾರ್ಯಗಳನ್ನು 3 ಮೂಲಗಳಿಂದ ಉಂಟಾಗುತ್ತೆ ಅಂತಲೂ ಕೂಡ ವಿವರಣೆ ಕೊಟ್ಟಿರುವಂಥದ್ದು. ಆ 3 ಮೂಲಗಳು ಯಾವುದು ಅಂದರೆ, ಮೊದಲನೇದಾಗಿ ಶಾರೀರಿಕ ಪರಿವರ್ತನೆಗಳು. ಶಾರೀರಿಕ ಪರಿವರ್ತನೆಗಳಿಗೆ ಎಕ್ಸಾಂಪಲ್ ಅಂದರೆ ನಡೆಯುವುದಾಗಿರಬಹುದು, ಮಾತನಾಡೋದಾಗಿರ್ಬೋದು, ಕಂಟ್ರೋಲ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಶಾರೀರಿಕ ಪರಿವರ್ತನೆಗಳಿಗೆ ಬರುತ್ತೆ. ಇನ್ನು ಎರಡನೇದು ವೈಯಕ್ತಿಕ ಮೌಲ್ಯಗಳು. ಉದಾಹರಣೆಗೆ ಉದ್ಯೋಗದ ಆಯ್ಕೆಯಾಗಿರ್ಬೋದು, ಹಾಗಾದರೆ ಜೀವನದ ತತ್ವಜ್ಞಾನ, ಇದೆಲ್ಲವೂ ಕೂಡ ವೈಯಕ್ತಿಕ ಮೌಲ್ಯಗಳಿಗೆ ಬರುವಂಥದ್ದು. ಇನ್ನು ಮೂರನೆಯ ಒಂದು ಅಂಶ ಅಂತ ಹೇಳಿದ್ರೆ ಸಾಮಾಜಿಕ ಒತ್ತಡ. ಫಾರ್ ಎಕ್ಸಾಂಪಲ್ ಓದುವಿಕೆ ಆಗಿರ್ಬೋದು, ಜವಾಬ್ದಾರಿಯುತ ನಾಗರಿಕನಾಗಿ ನಾವು ಹೇಗೆ ವರ್ತನೆ ಮಾಡಬೇಕು, ಇದೆಲ್ಲವೂ ಕೂಡ ಸಾಮಾಜಿಕ ಒತ್ತಡಕ್ಕೆ ಬರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 3 ಹ್ಯಾವಿಗಸ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.